ನಮಸ್ಕಾರ. ನಾನು ಆಂಕರನು ಬ್ಯಾಂಗ್ಳೂರಿಂದ. ವಿಶ್ವದ ಅತಿ ದೊಡ್ಡ ಕುಕಿಂಗ್ ಲೈವ್ ಶೋ ಅಂದ್ರೆ ನಮ್ಮ ಅಮೂಲ್ ಅವರದು. ಸೊ ಅದರದ ಒಂದು ಸಿಂಪಲ್ ಆಗಿ ಕೋಕೋನಟ್ ಶಾಯಿ ಕರಿ ವಿತ್ ಪನ್ನೀರ್, ಅದನ್ನ ಆ ರೆಸಿಪಿನ ನಾನು ಕ್ವಿಕ್ ಆಗಿ ಹೇಗೆ ಟೇಸ್ಟಿಯಾಗಿ ಮಾಡ್ಬೋದಂತ ನಾನು ಇವತ್ತು ಹೇಳ್ಕೊತೀನಿ ಬನ್ನಿ. ಸೊ ಅದಕ್ಕೆ ಯೂಸ್ ಮಾಡುವ ಇಂಗ್ರೀಡಿಯೆಂಟ್ ಬೇಸಿಕಲಿ ಮೇನ್ ಬಂದ್ಬಿಟ್ಟು ಪನ್ನೀರ್. ಅಮೂಲ್ ಅವರ ಪನ್ನೀರ್ನ ನಾನು ಯೂಸ್ ಮಾಡ್ತಿದ್ದೀನಿ, ಅಮೂಲ್ ಅವರ ಕರ್ಡ್ ಯೂಸ್ ಮಾಡ್ತಿದ್ದೀನಿ, ಅಮೂಲ್ ಬಟರ್ ಇಂದನೇ ಫ್ರೈ ಮಾಡಬೇಕು. ಇನ್ಫ್ಯಾಕ್ಟ್ ಗೀ ಇಂದ ಕೂಡ ಮಾಡ್ಬೋದು, ಬಟ್ ನನಗೆ ಬಟರ್ ತುಂಬಾ ಇಷ್ಟ ಆಗಿರೋದ್ರಿಂದ ಸೊ ನಾವು ಅಮೂಲ್ ಬಟರ್ನ ಯೂಸ್ ಮಾಡ್ತೀವಿ. ಅದಲ್ಲದೆ ಟೊಮ್ಯಾಟೊ, ಆನಿಯನ್, ಅಮೂಲ್ ಅವರ ಪನ್ನೀರ್ ಅಂಡ್ ಚಿಲ್ಲಿ, ಜಿಂಜರ್ ಗಾರ್ಲಿಕ್ ಪೇಸ್ಟ್, ಕ್ಯಾಶ್ಯೂ ನಟ್ಸ್ ಅಂಡ್ ಕೊರಿಯಾಂಡರ್ ಲೀಫ್. ಕರ್ಡ್ನ ಯೂಸ್ ಮಾಡಬೇಕು, ಅಮೂಲ್ ಕರ್ಡ್ನ ಯೂಸ್ ಮಾಡ್ತಿದ್ದೀನಿ. ಇದು ಕೋಕೋನಟ್ ಮಿಲ್ಕ್ ಆಯ್ತಾ, ಕೋಕೋನಟ್ ಗ್ರೇಟ್ ಮಾಡ್ಕೊಂಡು ಫಿಲ್ಟರ್ ಮಾಡ್ಕೊಂಡು ಹಾಲು ತೆಗೆದಿಟ್ಕೊಂಡಿದ್ದೀನಿ ನಾನು. ಅದಲ್ಲದೆ ನಮ್ಮ ಬೇಸಿಕ್ ಮಸಾಲೆಸು ಲಿಟಲ್ ಖಾರದ ಪುಡಿ, ಗರಂ ಮಸಾಲ, ಚೂರ್ ಟರ್ಮರಿಕ್ ಅಷ್ಟನ್ನ ನಾನು ಯೂಸ್ ಮಾಡ್ತೀನಿ. ಸೊ ಹೇಗೆ ಮಾಡೋದಂತ ಕ್ವಿಕ್ ಆಗಿ ಹೇಳ್ಕೊಂಡ್ ಬರ್ತೀನಿ. ಬೇಸಿಕಲಿ ಫಸ್ಟ್ ಬಟರ್ ಹಾಕ್ಬಿಡ್ತೀನಿ ನಾನು ಫ್ರೈ ಮಾಡೋಕ್ಕೆ. ನಮ್ಮನೇಲಿ ಅಮೂಲ್ ಬಟರ್ನ ಕೆಲವರು ಹಂಗಂಗೆ ತಿನ್ಬಿಡ್ತಾರೆ ರಾ. ಸೊ ಬಟರ್ ತಂದ್ರೆ ವಿದಿನ್ 2 days ಅಲ್ಲಿ ಬಟರ್ ಖಾಲಿ ಆಗುತ್ತೆ. ಇನ್ಫ್ಯಾಕ್ಟ್ ನನ್ನ ಮಗಳಂತೂ ರಾ ತಿನ್ಬಿಡ್ತಾಳೆ. ಸೊ ಐ ಥಿಂಕ್ ಇಟ್ ಈಸ್ ಸೋ ಯಮ್ಮಿ. ಸೊ ಮೇನ್ಲಿ ನಾವು ಯಾವಾಗ್ಲೂ ಅಮೂಲ್ ಬಟರ್ನೇ ನಮ್ಮ ಮನೇಲಿ ಯೂಸ್ ಮಾಡೋದು. ಸೊ ಬಟರ್ನ ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಕೊಂಡು ಅದನ್ನು ಚೂರು ಮೆಲ್ಟ್ ಆಗಲಿ. ಮೆಲ್ಟ್ ಆಗ್ತಾ ಇದ್ದಂಗೆ ಕ್ಯಾಶ್ಯೂ ನಟ್ಸ್ ಒಂದಿಷ್ಟು ಅದು ಕ್ಯಾಶ್ಯೂ ನಟ್ ಹಾಕಿದ್ದೀನಿ. ಕ್ಯಾಶ್ಯೂ ನಟ್ ಹಾಕಿದ ತಕ್ಷಣ ಚೂರು ಗ್ರೈಂಡ್ ಆಗಲಿ, ಫ್ರೈ ಆಗಲಿ, ಲೈಟ್ ಬ್ರೌನ್ ಬರೋ ತನಕ ಇದು ಫ್ರೈ ಆಗಲಿ. ಚೂರು ಜಾಸ್ತಿ ಮಾಡೋಣ ಬಿಸಿಲನ್ನ, ಇದನ್ನ. ಸೊ ಬೇಸಿಕಲಿ ಈ ಕರಿನ ನಾವು ಗೀ ರೈಸ್, ಫ್ರೈಡ್ ರೈಸ್, ಜೀರಾ ರೈಸ್ ಅಥವಾ ನಮಗೆ ತುಂಬ ಮಲೆನಾಡು ಕಡೆ ಫೇಮಸ್ ಆಗಿರುವಂತಹ ನೀರು ದೋಸೆಗೆ ನಾವು ಇದನ್ನ ಸೇರಿಸ್ಕೊಂಡು ತಿನ್ಬೋದು. ಸೊ ನಾನು ಇವತ್ತು ಮಾಡಿರೋದು ನೀರು ದೋಸೆಗೆ ಈ ಕರಿನ. ಸೊ ಒಂಚೂರು ಬ್ರೌನಿಶ್ ಆಗ್ತಾ ಬಂದಿದೆ. ಸೊ ಅದಕ್ಕೆ ಏನು ಮಾಡ್ತೀನಿ ಅಂದರೆ ಐ ವಿಲ್ ಆ್ಯಡ್ ಗ್ರೀನ್ ಚಿಲ್ಲಿ ಆಯಿತಾ. ಸ್ವಲ್ಪ ನಾನು ಜಸ್ಟ್ ಎರಡೇ 2 ಬೇಬಿ ಗ್ರೀನ್ ಚಿಲ್ಲಿನ ಹಾಕಿದ್ದೀನಿ. ನಮ್ಮ ಮನೆಯಲ್ಲಿ ಚಿಲ್ಲಿ ಸ್ವಲ್ಪ ಖಾರ ತಿನ್ನೋದು ನಾವು ಸ್ವಲ್ಪ ಕಡಿಮೆ. ಸೊ ತಿನ್ನುವವರು ಹಾಕೋಬೋದು. 2 ಆನಿಯನ್ನ ಕಟ್ ಮಾಡ್ಕೊಂಡಿದ್ದೀನಿ. ಆನಿಯನ್ ಕೂಡ ಒಂಚೂರು ಗ್ರೈಂಡ್ ಆಗಲಿ, ಫ್ರೈ ಆಗಲಿ, ಮೀಡಿಯಂ ಫ್ರೈ. ಫ್ಲೇಮ್ನ ಒಂದು ಮೀಡಿಯಮಲ್ಲಿ ಇಟ್ಕೊಳ್ಳಿ. ಸೊ ದಟ್ ವಿದಿನ್ 2 minutes ಇದು ಬ್ರೌನಿಶ್ ಆಗೋ ತನಕ ಫ್ರೈ ಆಗಿದ ತಕ್ಷಣ ವಿ ವಿಲ್ ಆ್ಯಡ್ ಟೊಮ್ಯಾಟೊ. ಒಂಚೂರು ಬಟರ್ ಹಾಕ್ತೀನಿ ಆಯ್ತಾ. ಇನ್ನೂ ಸೊ ಈಗ ನಮಗೆ ಮಾರ್ಕೆಟಲ್ಲಿ ವೆರೈಟೀಸ್ ಆಫ್ ಅಮೂಲ್ ಪ್ರಾಡಕ್ಟ್ ಸಿಗ್ತಾ ಇದೆ. ಮೊದಲಿನ ಥರ ಖಾಲಿ ಹಾಲು, ಬೆಣ್ಣೆ, ಮೊಸರು, ಪನ್ನೀರ್ ಇಷ್ಟು ಮಾತ್ರ ಅಲ್ಲ. ವಿ ಗೆಟ್ ಲಾಟ್ ಆಫ್ ಆರ್ಗ್ಯಾನಿಕ್ ಪ್ರಾಡಕ್ಟ್ಸು ತುಂಬ ಸಿಗ್ತಾ ಇದೆ. ಇನ್ಫ್ಯಾಕ್ಟ್ ತೊಗರಿಬೇಳೆ ಆ ಥರದ್ದೆಲ್ಲ ತುಂಬ ಇರೋದ್ರಿಂದ ಅಮೂಲ್ ಸ್ಟೋರ್ಗಳು ಕೂಡ ನಾನು ಬ್ಯಾಂಗ್ಳೂರಲ್ಲಿ ಸರ್ವೆ ಮಾಡಿರೋ ಪ್ರಕಾರ ಸಾಕಷ್ಟು ಸ್ಟೋರ್ಗಳು ಅಂದರೆ ಹೋಲ್ಸೇಲರು, ಡಿಸ್ಟ್ರಿಬ್ಯೂಟರ್ಸ್ ಎಲ್ಲ ತುಂಬ ಜನ ಅವ್ರದ್ದೇ ಆದ ಎಂಟಿಟೀಸ್ನ ಓಪನ್ ಮಾಡಿಕೊಂಡು ಎಲ್ಲ ಕಡೆ ಸಪ್ಲೈ ಮಾಡ್ತಿದ್ದಾರೆ. ಸೊ ದ್ಯಾಟ್ ನಾವು ಅಮೂಲ್ ಪ್ರಾಡಕ್ಟ್ಸ್ನ ಯೂಸ್ ಮಾಡಿಕೊಂಡು ವೆರೈಟೀಸ್ ಆಫ್ ಫುಡ್ನ ಮಾಡಬಹುದು. ಓಕೆ, ಸೊ ಆನಿಯನ್ ವೇಗ ಇನ್ನೊಂದು ನಿಮಿಷ ಫ್ರೈ ಮಾಡೋಣ. ಒಂಚೂರು ಬ್ರೌನಿಶ್ ಆಗಲಿ. ಇನ್ಫ್ಯಾಕ್ಟ್ ಇದಕ್ಕೆ ಇಂಗ್ರೀಡಿಯೆಂಟ್ಸ್ ಒಂಚೂರು ಜಾಸ್ತಿ ಇದ್ರೂ ಕೂಡ ವೆರಿ ಹೆಲ್ದಿ ಕರಿ, ವೆರಿ ರಿಚ್ ಕರಿ. ಯಾರಾದರೂ ಗೆಸ್ಟ್ ಬರಲಿ ಅಥವಾ ನಿಮ್ಮನೇಲಿ ಏನಾದರೂ ಸ್ಪೆಷಲ್ ಒಕೇಶನ್ಸ್ ಇದ್ರೆ ಈ ಕರಿನ ನೀವು ಮಾಡ್ಬೋದು. ಇನ್ಫ್ಯಾಕ್ಟ್ ನಮ್ಮನೇಲಿ ಇವತ್ತು ಒಂದು ಚೂರು ಬ್ರೌನ್ ಆಗಿದೆ ಸಾಕು. ಸೊ ನಾನು ಟೊಮ್ಯಾಟೊ ಆ್ಯಡ್ ಮಾಡ್ತಾ ಇದ್ದೀನಿ. 2 ಟೊಮ್ಯಾಟೊ, 2 ಆನಿಯನ್ನ ಕಟ್ ಮಾಡಿ ಇಟ್ಕೊಂಡಿದ್ದೆ ನಾನು. ಸೊ ಜಾಸ್ತಿ ಕ್ವಾಂಟಿಟಿ ಬೇಕು ಅನ್ನೋರು ಜಾಸ್ತಿ ಮಾಡ್ಬೋದು. ಜಾಸ್ತಿ ಟೊಮ್ಯಾಟೊ ಹಾಕೊಂಡ್ರೆ ಆ ಟೊಮ್ಯಾಟೊದು
ಹುಳಿ ಫ್ಲೇವರ್ ಬರುತ್ತೆ. ಸೊ 2 ಸ್ಮಾಲ್ ಮೀಡಿಯಮ್ ಆನಿಯನ್, ಟೊಮ್ಯಾಟೊ ಆ್ಯಂಡ್ 2 ಆನಿಯನ್ ಇಸ್ ಸಫಿಷಿಯಂಟ್. ಸೊ ಇವಾಗ ಒಂಚೂರು ಹೈ ಫ್ಲೇಮ್ ಇಟ್ಕೊಂಡು ಚೂರು ಬ್ರೌನ್ ಆಗಲಿ. ಟೊಮ್ಯಾಟೊ ಒಂಚೂರು ಓಕೆ 2 ನಿಮಿಷ ಹಿಂಗೆ ಇರಲಿ ಆಯಿತಾ, ಚೂರು ಸಾಫ್ಟ್ ಆಗೋ ತನಕ. ಸೊ ನಮ್ಮಲ್ಲಿ ಒಂದು ಸ್ಪೆಷಲ್ ಡೇ ಇವತ್ತು. ಸೊ ಅದಕ್ಕೋಸ್ಕರ ನಾನು ಒಂಚೂರು ಟೈಮ್ ಜಾಸ್ತಿ ತಗೊಂಡು ಇಷ್ಟೆಲ್ಲ ಇಂಗ್ರೀಡಿಯೆಂಟ್ಸ್ ರೆಡಿ ಮಾಡಿಕೊಂಡು ಈ ಕರಿನ ಮಾಡ್ತಾ ಇರೋದು. ಸೊ ಆಲ್ರೆಡಿ ನಮ್ಮನೇಲಿ ನೀರು ದೋಸೆ ಆಗೋದು, ತಿನ್ನೋರೆಲ್ಲ ತಿಂದಿದ್ದಾರೆ. ಸೊ ನಾವು ಮಾತ್ರ ವೆಯ್ಟ್ ಮಾಡ್ತಾ ಇದ್ದೀವಿ ಖಂಡಿತನೇ ತಿನ್ನಬೇಕು ಅಂತ ಹೇಳಿ. 4 ಲಾಂಗ್ ಸ್ಲೈಸ್ ಅಮೂಲ್ ಬಟರ್ ಯೂಸ್ ಮಾಡಿದರೂ ಕೂಡ ಕಡಿಮೆ ಅನ್ನಿಸ್ತಾ ಇದೆ. ಸೊ ಜಾಸ್ತಿ ಬೇಕಾದವ್ರು ಜಾಸ್ತಿ ಯೂಸ್ ಮಾಡ್ಬೋದು, ಅತಿ ಜಾಸ್ತಿ ಯೂಸ್ ಮಾಡಿದರೂ ಕೂಡ ಅದು ಸ್ಮೆಲ್ ತಿನ್ನೋಕ್ಕಾಗಲ್ಲ. ಸೊ 3 to 4 cubes ಆಫ್ ಬಟರ್ ಇಸ್ ಸಫಿಷಿಯಂಟ್. ಸೊ ಇದು ಒಂದು ಲೆವೆಲ್ಗೆ ಬಾಯ್ಲ್ ಆಗಿದೆ, ತುಂಬ ಬಾಯ್ಲ್ ಆಗಲೂಬಾರ್ದು, ಯಾಕಂದರೆ ಇದನ್ನೆಲ್ಲ ಗ್ರೈಂಡ್ ಮಾಡಿಬಿಡ್ತೀನಿ ನಾನು ಇವಾಗ. ಓಕೆನಾ, ಸಾಕು. ಇದನ್ನು ತೆಗೆದು ನೀಟಾಗಿ ಗ್ರೈಂಡ್ ಮಾಡಿಬಿಟ್ಟು 1 ನಿಮಿಷ ಮಿಕ್ಸಿಗೆ ಹಾಕೊಂಡು ಬರ್ತೀನಿ. ಅಲ್ಲಿ ತನಕ ಸೊ ಇದನ್ನು ಮಿಕ್ಸಿ ಮಾಡ್ತೀನಿ. ಅಲ್ಲಿ ತನಕ ಏನು ಮಾಡೋಣ ಅಂದರೆ ಇನ್ನೊಂಚೂರು ಹಾಫ್ ಕ್ಯೂಬ್ ಆಫ್ ಬಟರ್ ಯೂಸ್ ಮಾಡಿ ಅದಕ್ಕೆ ನಾನು ಜಿಂಜರ್ ಗಾರ್ಲಿಕ್ ಪೇಸ್ಟು ಓಕೆ ಇಷ್ಟೇ ಯೂಸ್ ಮಾಡ್ತಾ ಇರೋದು. ಓಕೆ, ಅದು ಮೆಲ್ಟ್ ಆಗಲಿ. ನಾನು ಟಕ್ಕಂತ ಮಿಕ್ಸಿಗೆ ಹಾಕೊಂಡು ಬರ್ತೀನಿ. ಸೊ ಇದಕ್ಕೆ ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ಹಾಕೋಣ. ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ಬಿಡ್ತೀನಿ. ಅದನ್ನು ಚೂರು ಬಟರಲ್ಲಿ ಫ್ರೈ ಆಗಿ ಅಲ್ಲಿ ತನಕ ನನ್ನ ಮಸಾಲ ರೆಡಿ ಆಗುತ್ತೆ. ಸೊ ನಾವಿವಾಗ ಆವಾಗಲೇ ಏನೇನು ಉಟ್ಕೊಂಡಿದ್ದೀವಿ ಅದನ್ನು ನೀಟಾಗಿ ಗ್ರೈಂಡ್ ಮಾಡಿ ಇದು ಒಂದು 30 to 40 ಸೆಕೆಂಡ್ ಹಾಗೆ ಬಿಡೋಣ. ಸೊ ಇದಕ್ಕೆ ಚಿಲ್ಲಿ ಗರಂ ಮಸಾಲ ಪೌಡರ್ಸ್ ಎಲ್ಲ ಹಾಕ್ಬಿಡ್ತೀನಿ ನಾನು. ಸೊ 1 ಬೇಬಿ ಸ್ಪೂನ್ ಅಷ್ಟು ಚಿಲ್ಲಿ ಪೌಡರ್, ಜಸ್ಟ್ ಫಾರ್ ದ ಸೇಕ್ ಆಫ್ ಕಲರ್ ಆಯಿತಾ, ಯಾಕಂದರೆ ಆಲ್ರೆಡಿ 2 ಗ್ರೀನ್ ಚಿಲ್ಲಿನ ನಾನು ಯೂಸ್ ಮಾಡಿದ್ದೀನಿ.
ಸೊ ಇದಕ್ಕೆ ಇನ್ನೊಂಚೂರು ಗರಂ ಮಸಾಲ, ಒಂಚೂರು ಹಾಕಿದ್ರೆ ಫುಲ್ 1 ಸ್ಪೂನ್ ನನಗೆ ಆಗಲೇ ಅರ್ಥ ಆಗುತ್ತೆ. ಸೊ ಒಂಚೂರು ಟರ್ಮರಿಕ್, ಕಲರ್ ಸಖತ್ತಾಗಿ ಬರುತ್ತೆ. ಸೊ ಮಸಾಲಸ್ ಇಷ್ಟೇ ಯೂಸ್ ಮಾಡಬೇಕು. ಇದಕ್ಕೆ ಸಾಲ್ಟ್ ಬೇಕು, ಸಾಲ್ಟ್ನ ಯೂಸ್ ಮಾಡೋಣ. ಸೊ ಇದಷ್ಟು ಆಯ್ತಲ್ಲ, ಇದಾಗಿದ ತಕ್ಷಣ 2 ನಿಮಿಷ ನಾನು ಫ್ಲೇಮ್ ಆಫ್ ಮಾಡಿಬಿಡ್ತೀನಿ. ಇದು ಬಟರ್ ಜೊತೆ ಮಿಕ್ಸ್ ಆಗಿಬಿಡಲಿ. ಮಿಕ್ಸ್ ಆಗಿದ ಮೇಲೆ ನಾವು ಗ್ರೈಂಡ್ ಮಾಡ್ಕೊಂಡಿರುವಂತಹ ಮಸಾಲ ಅದಕ್ಕೆ ಹಾಕಬೇಕು. ಸೊ ಮಸಾಲ ನನಗೆ ರೆಡಿ ಆಗಿದೆ. ಸೊ ನಾನು ಆಗಲೇ ಫ್ರೈ ಮಾಡ್ಕೊಂಡಿರೋದು ಎಲ್ಲ ಮಸಾಲೆನ ನೀಟಾಗಿ ಗ್ರೈಂಡ್ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಕ್ಯಾಶ್ಯೂ ನಟ್ಸು ಪ್ಲಸ್ ಆನಿಯನ್, ಟೊಮ್ಯಾಟೊ, ಕ್ಯಾಶ್ಯೂ ನಟ್ಸ್ ವಿತ್ ಬಟರಲ್ಲಿ ಫ್ರೈ ಮಾಡ್ಕೊಂಡಿದ್ವಿ. 2 ಗ್ರೀನ್ ಚಿಲ್ಲಿ ಏನು ಫ್ರೈ ಮಾಡ್ಕೊಂಡಿದ್ವಿ ಅದನ್ನು ನೀಟಾಗಿ ಗ್ರೈಂಡ್ ಆಗಿ ತಿಕ್ ಮಸಾಲೆ ಮಾಡಿದ್ದೀನಿ. ಸೊ ಅದನ್ನು ಇದಕ್ಕೆ ಮಿಕ್ಸ್ ಮಾಡೋಣ. ಈಗ ಮೀಡಿಯಂ ಫ್ಲೇಮಲ್ಲಿ ಈ ಮಸಾಲೆ, ನಮ್ಮ ಗ್ರೈಂಡ್ ಮಾಡಿರೋ ಮಸಾಲೆ ಮತ್ತು ನಮ್ಮ ಬೇಸಿಕ್ ಮಸಾಲೆಗಳು ಚೆನ್ನಾಗಿ ಕುದಿಬೇಕಾಯ್ತಾ. ಮಿಕ್ಸ್ ಆಗಿ ಕುದ್ದು ಅದು ಒಂಚೂರು ಎಣ್ಣೆ ಬಿಡ್ತಾ ಇದ್ದಂಗೆ ನಾನೇನು ಮಾಡ್ತೀನಿ, ಅಮೂಲ್ ಅವ್ರದ್ದು ಬಟರ್ ಮೊಸರನ್ನ ಒಂದು 2ರಿಂದ 3 ಸ್ಪೂನ್ ಆಗುವಷ್ಟು ಮೊಸರನ್ನ ಯೂಸ್ ಮಾಡ್ತೀನಿ, ಮಿಕ್ಸ್ ಮಾಡ್ತೀನಿ. ಅದಕ್ಕೆ ಇದು ನೀಟಾಗಿ 2 ಬ್ಲೆಂಡ್ ಆಗಿ ಚೆನ್ನಾಗಿ ಕುದಿಲಿ. ಸೊ ಇದಕ್ಕೇನು ಮಾಡಬೇಕು ಗೊತ್ತಾ, ಲೈಟಾಗಿ ನಾವು ಈಗಲೇ ಸಾಲ್ಟ್ ಹಾಕೋಣ. ಸೊ ಇದನ್ನು ಇದು ಸೊ ಮುಚ್ಚಿಬಿಡೋಣ ನಾವು. 2 ನಿಮಿಷ ಅದು ಚೆನ್ನಾಗಿ ಕುದಿಲಿ. ಸೊ ಮೀಡಿಯಂ ಫ್ಲೇಮಲ್ಲಿ ಇಟ್ಟಿದ್ದೀನಿ. ನೀಟಾಗಿ 4 ಕುದಿ ಬಂದ ತಕ್ಷಣ, ಅದು ಬಬಲ್ಸ್ ಬರೋಕ್ಕೆ ಶುರುವಾಗಿದ್ದ ತಕ್ಷಣ ನಾವು ಮಿಕ್ಸ್ ಮಾಡೋಣ ಕರ್ಡ್ನ. ಆಯಿತಾ, ಕರ್ಡ್ ಒಂದು 4 ಸ್ಪೂನ್, ಬಿಗ್ ಸ್ಪೂನ್ ಆಫ್ ಕರ್ಡ್ನ ಯೂಸ್ ಮಾಡೋಣ. ಸೊ 2 ನಿಮಿಷ ಆದರೂ ಅದು ಕುದಿ ಬರಬೇಕು. 2-2.5 ನಿಮಿಷ. ಅದು ಬಂದ ತಕ್ಷಣ ನಾವು ಯೂಸ್ ಮಾಡ್ತಾ ಇರೋದು ನನ್ನ ಫೇವ್ರೇಟ್ ಅಮೂಲ್ ಕರ್ಡನ್ನ ಒಂದು 3ರಿಂದ 4 ಸ್ಪೂನ್ ಹಾಕೋಣ. ಆಯ್ತಾ, ನಂಗೆ ಸ್ವಲ್ಪ ಕ್ರೀಮಿ ಜಾಸ್ತಿ ಇಷ್ಟ. ಇನ್ಫ್ಯಾಕ್ಟ್ ನನ್ನ ಮಗಳಿಗೂ ಇಷ್ಟ. ಸೊ 1 ನಿಮಿಷ ಆಗಿದೆ, 1 ನಿಮಿಷ ಕುದಿಲಿ.
ಪನ್ನೀರ್ ಜಾಸ್ತಿ ಬೇಕಂತ ಅಂದವರು ಜಾಸ್ತಿ ಯೂಸ್ ಮಾಡ್ಬೋದು. ನಿಮ್ಮನೇಲಿ ಜಾಸ್ತಿ ಕ್ವಾಂಟಿಟಿ, ಜಾಸ್ತಿ ಜನ ಕರಿನ ಯೂಸ್ ಮಾಡ್ತೀವಿ ಅಂದರೆ ನಾವು 3 ರಿಂದ 4 ಜನರಿಗೆ ಆಗುವಷ್ಟು ಮಾಡಿದ್ದೀವಿ ನಾನು ಇವತ್ತು. ಸೊ ಇದು ಹೇಳ್ದಂಗೆ ಈ ಕರಿ ನಮ್ಮ ಮಲ್ನಾಡ್ ಸ್ಟೈಲಿಯ ನೀರ್ ದೋಸೆ ಜೊತೆ ಸಖತ್ ಕಾಂಬಿನೇಷನ್. ಅದು ಬಿಟ್ಟರೆ ಜೀರಾ ರೈಸ್, ಘೀ ರೈಸ್ ಜೊತೆ ಸಖತ್ತಾಗಿರುತ್ತೆ. ಇನ್ಫ್ಯಾಕ್ಟ್ ನೀವು ಚಪಾತಿ, ರೋಟಿ ತಿನ್ನುವವರು ಅದ್ರ ಜೊತೆ ಕೂಡ ಇದನ್ನ ನೀಟಾಗಿ ಸಖತ್ತಾಗಿರುತ್ತೆ ಕಾಂಬಿನೇಷನ್. ಸೊ ಫ್ಲೇಮ್ನ ನಾನು ಕಂಪ್ಲೀಟ್ ಕಡಿಮೆ ಮಾಡ್ತೀನಿ. ಆಫ್ ಮಾಡ್ಬಿಡ್ತೀನಿ ಆಯ್ತಾ. ತುಂಬಾ ಇದಾಗ್ತಿದೆ, ಬಬಲ್ಸ್ ಬರ್ತಾ ಇದೆ. ಆಫ್ ಮಾಡಿದ್ದೀನಿ. ಸೊ ಈಗ ಏನು ಮಾಡಬೇಕು ಅಂದರೆ ಇದಕ್ಕೆ ಇದಕ್ಕೆ 2 ಸ್ಪೂನ್ ಕರ್ಡ್ ಹಾಕ್ತೀನಿ. 2 ಅಲ್ಲ 4 ಮೀಡಿಯಂ ಸೈಜ್ದು ಕರ್ಡ್ ಹಾಕ್ತಿದ್ದೀನಿ. ಅಮೂಲ್ ಅವರ ಕರ್ಡನ್ನ ನಾನು ಕೋಕೋನಟ್ ಪನೀರ್ ಶಾಹಿ ಕರಿಗೆ ಯೂಸ್ ಮಾಡಿದ್ದೀನಿ. ಇದು ಕೂಡ ಕರ್ಡ್ ಕೂಡ ಇದ್ರ ಜೊತೆ ಸ್ವಲ್ಪ ನೀಟಾಗಿ ಮಿಕ್ಸ್ ಆಗಬೇಕು. ಮಿಕ್ಸ್ ಆಗಿ ಇದನ್ನ 2 ನಿಮಿಷ ಮತ್ತೆ ಕುದಿಯಕ್ಕೆ ಬಿಡ್ಬೇಕು ನಾವು. ತಳ ಹಿಡಿಬಾರ್ದು ಆಯ್ತಾ. ಚೂರು ಸೊ ಆಲ್ರೆಡಿ ಸಖತ್ ಫ್ರಾಗ್ರೆನ್ಸ್ ಬರ್ತಾ ಇದೆ. ಇದನ್ನ ಮತ್ತೆ 1 ನಿಮಿಷ ಮುಚ್ಚಿಡೋಣ. ಅದರ ಜೊತೆ ಸಖತ್ತಾಗಿ ಮಿಕ್ಸ್ ಆಗಲಿ. ಇದೆಲ್ಲ ಆದ್ಮೇಲೆ ಲಾಸ್ಟ್ ಅಲ್ಲಿ ಪನ್ನೀರ್ ಹಾಕ್ಬಿಟ್ಟು ಒಂಚೂರು ಕೊತ್ತಂಬರಿ ಸೊಪ್ಪನ್ನ ಸ್ಪ್ರಿಂಕಲ್ ಮಾಡಿದ್ರೆ ಆಸಮ್ ಕರಿ. ನನ್ನ ಫೇವ್ರೇಟ್ ಪನ್ನೀರ್. ನಮ್ಮನೇಲಿ ಯೂಶಲಿ ನಾವು ಪ್ಯೂರ್ ವೆಜಿಟೇರಿಯನ್ ಆಗಿರೋದ್ರಿಂದ ಪನ್ನೀರ್ನ ನಾವು ಒಂಥರ ಪ್ರೋಟೀನ್ ತರ ಸೇವಿಸ್ತೀವಿ. ಅಟ್ಲೀಸ್ಟ್ ಒನ್ಸ್ ಇನ್ 2 days ನಮ್ಮನೇಲಿ ಪನ್ನೀರಲ್ಲಿ ಏನಾದರೂ ಮಾಡ್ತೀವಿ. ಅದನ್ನ ನಾವು ಯೂಸ್ ಮಾಡೋದು ಅಮೂಲ್ ಅವರ ಪನ್ನೀರ್ ಮಾತ್ರ. ಅಮೂಲ್ ಅವರ ಪನ್ನೀರ್, ಅಮೂಲ್ ಬಟರ್ ಯಾವಾಗಲೂ ನಮ್ಮ ಮನೇಲಿ ಇರುತ್ತೆ. ಸೊ 1 ನಿಮಿಷ ಆಗಿದೆ. ಇದಕ್ಕೆ ಏನ್ ಮಾಡೋಣ ಅಂದ್ರೆ ಇದು 1 ಲೆವೆಲ್ಗೆ ಆಲ್ಮೋಸ್ಟ್ ನಮ್ಮ ಕರಿ ಮಿಕ್ಸ್ ಆಗಿದೆ, ಎಲ್ಲ ಮಸಾಲೆ ಜೊತೆ, ಈವನ್ ಕರ್ಡ್ ಜೊತೆ. ಓಕೆ, ಸೊ ಕರ್ಡ್ ಹಾಕಿ 1 ನಿಮಿಷ ಬಿಡಲೇಬೇಕು. ಮಸಾಲೆ ಜೊತೆ ಅದು ಮಿಕ್ಸ್ ಆಗಬೇಕು. ಮಿಕ್ಸ್ ಆದ್ಮೇಲೆ ಮೇನ್ ಇಂಗ್ರೀಡಿಯೆಂಟ್ಸ್ ಏನು ಅಂತಂದ್ರೆ ಕೋಕೋನಟ್ ಮಿಲ್ಕ್. ಕೋಕೋನಟ್ ಮಿಲ್ಕ್ ಹೆಲ್ತ್ಗೂ ತುಂಬಾ ಒಳ್ಳೆಯದು. ನಾನು ಕೋಕೋನಟ್ನ ನೀಟಾಗಿ ಗ್ರೈಂಡ್ ಮಾಡಿ ಫಿಲ್ಟರ್ ಮಾಡಿ ಕೋಕೋನಟ್ ಮಿಲ್ಕ್ನ ಇಟ್ಕೊಂಡಿದ್ದೀನಿ. ಇದರಲ್ಲಿ ಅರ್ಧ ಕೋಕೋನಟ್ ಮಿಲ್ಕ್ ಹಾಕ್ತೀನಿ ಆಯ್ತಾ. ಇಷ್ಟು ಹಾಕೋದು ಬೇಡ, ಕರಿ ತಿನ್ನಾಗ ಹೋಗುತ್ತೆ. ನೀವು 1 ಸಾಕು. ಸೊ ಇದು ಇವಾಗ ಮಿಕ್ಸ್ ಆಗಬೇಕು ಇದ್ರ ಜೊತೆ. ಸೊ ಇದನ್ನ ಮತ್ತೆ 1 ನಿಮಿಷ ಚೆನ್ನಾಗಿ ಕುದಿಯೋಕೆ ಬಿಡೋಣ. ನಾನು ಹೈ ಫ್ಲೇಮಲ್ಲಿ ಇಟ್ಟಿದ್ದೀನಿ. ಹೈ ಫ್ಲೇಮಲ್ಲಿ 1 ನಿಮಿಷ, ಲೋ ಫ್ಲೇಮಲ್ಲಿ 1 ನಿಮಿಷ. ಸೊ 2 ನಿಮಿಷ ಚೆನ್ನಾಗಿ ಕುದೀತು ಅಂತಂದ್ರೆ ಆಮೇಲೆ ವಿ ಆರ್ ಗುಡ್ ಟು ಗೋ ಪನ್ನೀರ್ ಹಾಕೋಕ್ಕೆ. ಪನ್ನೀರ್ ಹಾಕಿ 1-1.5 ನಿಮಿಷ ನಾವು ಅದ್ರ ಜೊತೆ ಇಟ್ಬಿಟ್ರೆ ಆಲ್ಮೋಸ್ಟ್ ದ ಕರಿ ಇಸ್ ಡನ್. ಆಕ್ಚುಲಿ ಸಾಲ್ಟ್ ಚೂರು ಹಾಕಬೇಕು. ನಾನು ಇದರಲ್ಲಿ 2 ಸ್ಪೂನ್ ಹಾಕಿದೆ. ಸೊ 2.5 ಸ್ಪೂನ್ ಆಗಿದೆ ಇವಾಗ. ಸೊ ನೀವು ಅಮೂಲ್ ಕರ್ಡ್ ಹಾಕಿ 2 ನಿಮಿಷ ಗ್ಯಾಪ್ ಕೊಟ್ಟು ಆದ್ಮೇಲೆ ಕೋಕೋನಟ್ ಮಿಲ್ಕ್ ಹಾಕಬೇಕು. ಜೊತೆಲೇ ಹಾಕಂಗೆ ಇಲ್ಲ, ಅದು ಟೇಸ್ಟ್ ಕೂಡ ಚೇಂಜ್ ಆಗುತ್ತೆ ಆ್ಯಂಡ್ ಇಟ್ ಇಸ್ ನಾಟ್ ಗುಡ್. ಅದು ಮಸಾಲೆ ಜೊತೆ ನೀಟಾಗಿ ಮಿಕ್ಸ್ ಆಗಿ ಕುದ್ದ ಮೇಲೇ ಹಾಕಬೇಕು ಇದನ್ನ, ಕೋಕೋನಟ್ ಮಿಲ್ಕನ್ನ. ಅದು ಸ್ಮೆಲ್ ಗೊತ್ತಾಗ್ಬಿಡುತ್ತೆ ನಮಗೆ. ಆಲ್ರೆಡಿ ಫ್ರಾಗ್ರೆನ್ಸ್ ಬರ್ತಾ ಇದೆ.
ಸೊ 1 ನಿಮಿಷ ಇದನ್ನು ಮುಚ್ಚಿಡ್ತೀನಿ, ಅದನ್ನು ಚೂರು ಕುದೀಲಿ. ಸಾಟರ್ಡೆ ಆಗಿರೋದ್ರಿಂದ ನನ್ನ ಬ್ರೇಕ್ಫಾಸ್ಟ್ ಲೇಟ್ ಇವತ್ತು. ಸೊ ನಾನು ನೀರು ದೋಸೆ ಆಲ್ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇಟ್ಸ್ ಆಲ್ಮೋಸ್ಟ್ 2 minutes ಡನ್. ಸೊ ಈಗ ಅಮೂಲ್ ಅವರ ಪನೀರ್ ಕ್ಯೂಬ್ಸ್ನ ಮಿಕ್ಸ್ ಮಾಡೋಣ ಆಯಿತಾ. ಅಮೂಲ್ ಅವರ ಪನೀರ್ ಕ್ಯೂಬ್ಸ್ನ ನಾನು ಮಿಕ್ಸ್ ಮಾಡ್ತಿದ್ದೀನಿ ಕರಿ ಜೊತೆ. ನೀಟಾಗಿ ಮಿಕ್ಸ್ ಆಗಲಿ. ಇದನ್ನು ಜಾಸ್ತಿ ಸ್ಟೇರ್ ಮಾಡೋಕ್ಕೆ ಹೋಗ್ಬಿಡಿ, ಅದು ಮೆಲ್ಟ್ ಆಗಿಬಿಡುತ್ತೆ. ಅದ್ರ ಜೊತೆ ಹಾಕಿಬಿಟ್ಟು ಮತ್ತೆ 2 ನಿಮಿಷ ಲಿಡ್ನ ಕ್ಲೋಸ್ ಮಾಡಿ ಬಿಟ್ಬಿಡಿ. ಮೀಡಿಯಂ ಫ್ಲೇಮಲ್ಲಿ ಇಡಿ. ಅದು ಪನೀರು ಬಾಯ್ಲು ಆಗಬೇಕು, ಸೋಪ್ ಕೂಡ ಆಗಬೇಕು. ಕರೆಕ್ಟ್ 2 minutes. ವಿ ಆರ್ ಆಲ್ಮೋಸ್ಟ್ ಡನ್ ವಿತ್ ದ ಕರಿ. ಸೊ 1 ನಿಮಿಷ ಆಗಿದೆ. ಹೈ ಫ್ಲೇಮಲ್ಲಿ 1 ನಿಮಿಷ, ಲೋ ಫ್ಲೇಮಲ್ಲಿ 1 ನಿಮಿಷ ಆಯಿತಾ. ಸೊ ಪನ್ನೀರು ಮಸಾಲೆ ಜೊತೆ ನೀಟಾಗಿ ಮಿಕ್ಸ್ ಆಗಿ ಬಾಯ್ಲ್ ಆಗ್ತಾ ಇದೆ. ಅದಾಗಿದ ತಕ್ಷಣ ನಮ್ಮ ಕೊತ್ತಂಬರಿ ಸೊಪ್ಪನ್ನ ಒಂಚೂರು ಸ್ಪ್ರಿಂಕಲ್ ಮಾಡಿ ಮತ್ತೆ 2 ನಿಮಿಷ ಲಿಡ್ ಕ್ಲೋಸ್ ಮಾಡಿಬಿಟ್ರೆ ಶಾಹಿ ಕೋಕೋನಟ್ ಪನೀರ್ ಕರಿ ಈಸ್ ರೆಡಿ ಟು ಈಟ್. ಸೊ ಈ ಕರಿ ಜೊತೆ ನಾನು ಹೇಳ್ದಂಗೆ ನೀರು ದೋಸೆ ಕಾಂಬಿನೇಷನ್, ನೀರು ದೋಸೆ ಪೇಸ್ಟ್ ಹಿಂಗಿರುತ್ತೆ, ನೀರು ದೋಸೆನ ಮಾಡಿಕೊಂಡು ಕರಿ ಜೊತೆ ಸಕ್ಕತ್ತಾಗಿ ತಿನ್ಬೋದು. ಆಸಮ್ ಆ್ಯಂಡ್ ಯೂನಿಕ್ ಕಾಂಬಿನೇಷನ್ ಕೂಡ. ಓಕೆ, ಸಕ್ಕತ್ತಾಗಿ ಬಂದಿದೆ. ಇದ್ರದ್ದು ಪರಿಮಳ ಅಂತೂ ನಮ್ಮ ಇಡೀ ಕಿಚನ್ ಎಲ್ಲ ಸ್ಪ್ರೆಡ್ ಆಗ್ತಾ ಇದೆ. ಸೊ ಇನ್ನೊಂದು ಅರ್ಧ ನಿಮಿಷ ನಮಗೆ ಬಬಲ್ಸ್ ಬರಲಿ. ಸೊ ಈ ಒಂದು ಅಮೂಲ್ ಲೈವ್ ಶೋ ವರ್ಲ್ಡ್ ವೈಡ್ ಬೇರೆ ಬೇರೆ ಸ್ಟೇಟ್ ಅಲ್ಲಿ, ಬೇರೆ ಬೇರೆ ಕಂಟ್ರಿಯಲ್ಲಿ ಈ ಆಪ್ಷನ್ಸ್ ನ ಅಮೂಲ್ ಅವ್ರು ಕೊಟ್ಟಿದ್ದಾರೆ. ಇಟ್ ಇಸ್ ಹೆಲ್ಪ್ ತುಂಬಾ ಜನರಿಗೆ ಅವರ ಟ್ಯಾಲೆಂಟ್ ನ ತೋರಿಸ್ಕೊಳ್ಳಕ್ಕೆ ಒಂದು ದಾರಿ ಆಗಿದೆ, ಹೆಲ್ಪ್ ಕೂಡ ಆಗಿದೆ. ಈ ಮೂಲಕ ನಾನು ಅಮೂಲ್ ಅವರ ಎಂಟೈರ್ ಬ್ರ್ಯಾಂಡ್ ಅಂಡ್ ಟೀಮ್ಗೆ ಥ್ಯಾಂಕ್ ಯು ಹೇಳಕ್ಕೆ ಇಷ್ಟಪಡ್ತೀನಿ. ಇಟ್ ಇಸ್ ಅನ್ ಆಪರ್ಚುನಿಟಿ ಆಯ್ತಾ. ತುಂಬಾ ನಾವು ನಮ್ಮ ಲೈಫ್ ಸೈಕಲ್ ಅಲ್ಲಿ ಬ್ಯುಸಿ ಇರ್ತೀವಿ, ಬಟ್ ಈ ತರ ಶೋಸ್ ಅಂತ ಬಂದಾಗ ಒಂದಿಷ್ಟು ಟೈಮ್ನ ಕಾನ್ಶಿಯಸ್ ಆಗಿ ನಾವು ಕಿಚನ್ ಅಲ್ಲಿ ನಾವು ಸ್ಪೆಂಡ್ ಮಾಡ್ತೀವಿ. ಸೊ ದಟ್ ಇಸ್ ಅದು ತುಂಬಾ ರಿಕ್ವೈರ್ಡ್ ಇದೆ. ಅದೆಲ್ಲ ತುಂಬಾ ಕಾನ್ಶಿಯಸ್ ಆಗಿ ಯೂಶಲಿ ಕಿಚನ್ ಅಲ್ಲಿ ನಾವು ಅಡುಗೆ ಮಾಡುವಾಗ ಇಷ್ಟೊಂದು ಇಂಗ್ರೀಡಿಯೆಂಟ್ ಸೆಟಪ್ ಮಾಡ್ಕೊಂಡು ಮಾಡೋದು ಕಡಿಮೆ. ನಾವೆಲ್ಲ ಕಡೆ ಸೆಟಲ್ ಮಾಡಿರ್ತೀವಿ, ಅಲ್ಲಿಂದ ಪಿಕ್ ಮಾಡಬೇಕು. ಬಟ್ ಈ ಶೋ ಅಂತ ಬಂದಾಗ ಡೆಫಿನೆಟ್ಲಿ ಪರ್ಸನಲಿ ಸ್ವಲ್ಪ ಇಂಟ್ರೆಸ್ಟ್ ತಗೊಂಡು ಮಾಡ್ತೀವಿ. ಸೊ ಅದಲ್ಲದೆ ಕೂಡ ಓಕೆ, ಇಟ್ಸ್ ಆಲ್ಮೋಸ್ಟ್ ಸ್ಪ್ರಿಂಕಲ್ ಮಾಡಿಬಿಡ್ತೀನಿ. ಸ್ಪ್ರಿಂಕಲ್ ಮಾಡಿ 2 ನಿಮಿಷ, 1 ನಿಮಿಷ ಮತ್ತೆ ಲಿಡ್ ಕ್ಲೋಸ್ ಮಾಡ್ತೀನಿ ನಾನು.
ವಾವ್, ಸಖತ್ತಾಗಿದೆ. ತಳ ಇಲ್ಲಿದೆ ಇದ್ದಂಗೆ ನೋಡಬೇಕು. ಸೊ ಸ್ಟವ್ ಆಫ್ ಮಾಡ್ತೀನಿ. ಆಫ್ ಮಾಡಿ 1 ನಿಮಿಷ ಹಾಗೆ ಬಿಡೋಣ. ಅದಾಗಿದ ತಕ್ಷಣ ಐ ಆಮ್ ರೆಡಿ ಟು ಸರ್ವ್. ಯಾರಿಗಾದ್ರೂ ಬೇಕು ಅಂದರೆ 1 ಪಿಂಚ್ ಆಫ್ ಕಸ್ತೂರಿ ಮೇಥಿನ ಲಾಸ್ಟಲ್ಲಿ, ಜಸ್ಟ್ 1 ಪಿಂಚ್, ಆಯಿತಾ. ನನ್ನ ಹತ್ರ ಇದೆ, ಬಟ್ ನಾನು ಯೂಸ್ ಮಾಡಲ್ಲ. ನನಗೆಲ್ಲದಕ್ಕೂ ಕಸ್ತೂರಿ ಮೇಥಿ ಇಷ್ಟ ಆಗಲ್ಲ. ಬಟ್ ಈ ಥರ ಪನ್ನೀರ್ ಕರಿ ಅಂತ ಬಂದಾಗ ನಿಮ್ಗಳು ಯೂಸ್ ಮಾಡ್ಬೋದು. ಯೂಸ್ ಮಾಡಿ 5 ನಿಮಿಷ ಕ್ಲೋಸ್ ಮಾಡಿ ಇಡಬೇಕು ಲಿಡ್ಡನ್ನು. ಸೊ ಲೆಟ್ ಮೀ ಓಪನ್ ಆ್ಯಂಡ್ so the curry is absolutely ready. It is very rich, ಆಯಿತಾ. ಕೋಕೋನಟ್ ಮಿಲ್ಕು, ಮೊಸರು ಎಲ್ಲ ಯೂಸ್ ಮಾಡಿರೋದ್ರಿಂದ ತುಂಬ ರಿಚ್ ಇದೆ. ಇದನ್ನು ಚಪಾತಿಗೂ ತಿನ್ಬೋದು, ಬಟ್ ನಾನು ನಿಮ್ಗೆ ಹೇಳಿದಂಗೆ ಇಟ್ ಈಸ್ ರೆಡಿ ಟು ಸರ್ವ್. ಅಂಥದ್ದೇನು ಟೈಮ್ ಕೂಡ ತಗೊಂಡಿಲ್ಲ, ಜಸ್ಟ್ 15 ಮಿನಿಟ್ಸ್ ಅನ್ಕೋಬೋದು. ಸೊ ನೋಡಿದ್ರಲ್ಲ ಎಲ್ಲರೂ, ಯಾರ್ಯಾರು ಈ ಒಂದು ರೆಸಿಪಿನ ನನ್ನ ಜೊತೆ ಲೈವ್ ಅಲ್ಲಿ ಸೇರಿದಕ್ಕೆ ಥ್ಯಾಂಕ್ ಯು ಸೋ ಮಚ್. ಕಾಮೆಂಟ್ ಮಾಡಿ, ನಿಮ್ಮ ಮನೇಲಿ ಯೂಸ್ ಮಾಡಿ, ನಿಮ್ಮ ಮನೇಲಿ ಪ್ರಿಪೇರ್ ಮಾಡಿಕೊಂಡು ನೀವು ಎಂಜಾಯ್ ಮಾಡಿದನ್ನ ನನಗೆ ಕಮೆಂಟ್ ಮಾಡಿ ತಿಳಿಸಿ. ನಾನು ಆಂಕರ್ ಅನ್ನು ಸೈನಿಂಗ್ ಆಫ್ ಈ ಶೋ ಅಲ್ಲಿ ಸಿಗ್ತೀನಿ. ನಿಮಗೆ ಸಾಕಷ್ಟು ವೀಕ್ಷಕರು ನನ್ನನ್ನು ಸೋಷಿಯಲ್ ಮೀಡಿಯಾದಲ್ಲಿ ಬೇರೆ ಬೇರೆ ಪ್ಲಾಟ್ಫಾರ್ಮ್ ಅಲ್ಲಿ ನೋಡಿರ್ತೀರಾ. ಸೊ ನೋ ಪ್ರಾಬ್ಲಮ್. ಆ್ಯಂಡ್ ನಿಮ್ಮ ಸಪೋರ್ಟ್ಗೆ ಥ್ಯಾಂಕ್ ಯು ಸೋ 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 ವೆರಿ ಮಚ್. ಆ್ಯಂಡ್ ಈ ಥರ ಅಮೂಲ್ ಪ್ರಾಡಕ್ಟ್ನ ಯೂಸ್ ಮಾಡಿಕೊಂಡು ನೀವು ಎಲ್ಲರೂ ಬೇರೆ ಥರ ವೆರೈಟೀಸ್ ಆಫ್ ಕುಕಿಂಗ್ನ ನಮ್ಮ ಹೆಣ್ಮಕ್ಳು ನಮ್ಮ ಕಿಚನಲ್ಲಿ ಮಾಡ್ತಾ ನಮ್ಮ ಫ್ಯಾಮಿಲಿಗೆ, ನಮ್ಮ ಗಂಡನರಿಗೆ ಸರ್ವ್ ಮಾಡೋಣ ಅಂತ ಹೇಳ್ತಾ ನಾನು ಸಿಗ್ತೀನಿ ನೆಕ್ಸ್ಟ್ ಇದೇ ಥರ ಅಮೂಲ್ ಶೋ ಅಲ್ಲಿ ನಿಮ್ಮ ಜೊತೆ. ಧನ್ಯವಾದಗಳು.